forever on fire. ವೇಶ್ಯಾವಾಟಿಕೆ ಅಡ್ಡೆ ಆಯ್ತಾ ಬ್ಯೂಟಿ ಪಾರ್ಲರ್. ಮಂಗಳೂರು ಘಟನೆಯ ಬೆನ್ನಲ್ಲೇ ಬೆಳಗಾವಿ ಪೊಲೀಸರು ಈಗ ಹೈ ಅಲರ್ಟ್ ಆಗಿದ್ದಾರೆ. ಸ್ಪಾ ಮೇಲೆ ಬೆಳಗಾವಿ ಪೊಲೀಸರು ಕಣ್ಣಿಟ್ಟಿದ್ದು ಸಿಎನ್ ಠಾಣೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಬ್ಯೂಟಿ ಪಾರ್ಲರ್ ಸ್ಪಾನಲ್ಲೇ ಅನೈತಿಕ ಚಟುವಟಿಕೆಗಳು ಕಂಡುಬಂದಿವೆ. ಹೀಗಾಗಿ ಈ ಮಾಹಿತಿಯನ್ನ ತಿಳ್ಕೊಂಡಂತ ಸಿಎನ್ ಪೊಲೀಸ್ ಠಾಣೆಯ ಪೊಲೀಸರು ಅಲರ್ಟ್ ಆಗಿದ್ದು ದಾಳಿ ಮಾಡಿದ್ದಾರೆ. ಮಂಗಳೂರು ಘಟನೆಯ ಬೆನ್ನಲ್ಲೇ ಈಗ ಬೆಳಗಾವಿ ಪೊಲೀಸರು ಕೂಡ ಅಲರ್ಟ್ ಆಗಿರೋದು. ಅಂಜಲಿ ಸ್ಪಾ ಮತ್ತು ಬ್ಯೂಟಿ ಪಾರ್ಲರ್ ಮೇಲೆ ದಾಳಿ ಮಾಡಿ ಅನೈತಿಕ ಚಟುವಟಿಕೆ ನಡೆಸ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಕ್ಕ ಬೆನ್ನಲ್ಲೇ ದಾಳಿ ಮಾಡಿರೋದು. ಈಗಲೂ ಕೂಡ ಬೆಳಗಾವಿಯಲ್ಲೂ ಪೊಲೀಸರು ಅಲರ್ಟ್ ಆಗಿದ್ದಾರೆ. 6 ಜನ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. ಸ್ಪಾ ಮಾಲೀಕಳಾದ ಅಂಜಲಿ ಸಂಜಯ್ ಕಾಳೆ ಬಂಧನ ಆಗಿದೆ. ಸ್ಪಾನ ಮಾಲಕಿಯಾಗಿರುವಂತ ಅಂಜಲಿ ಸಂಜಯ್ ಕಾಳೆಯನ್ನ ಬಂಧಿಸಲಾಗಿದೆ. ಮತ್ತೆ ಅಲ್ಲಿದ್ದಂತ 6 ಜನ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ಹೆಸರಿಗೆ ಬ್ಯೂಟಿ ಪಾರ್ಲರು ಸ್ಪಾ, ಬಟ್ ಒಳಗ್ ನಡೀತಾ ಇದ್ದಂತ ದಂಧೆನೇ ಬೇರೆ. ವೇಶ್ಯಾವಾಟಿಕೆ ನಡೆಸ್ತಾ ಇದ್ರು, ಅನೈತಿಕ ಚಟುವಟಿಕೆಗಳ ತಾಣ ಆಗಿತ್ತು. ಎದುರುಗಡೆ ನೋಡೋದಕ್ಕೆ ಮಾತ್ರ ಬ್ಯೂಟಿ ಪಾರ್ಲರ್ ಸ್ಪಾ ಅಂತ ಅನ್ನಿಸ್ಕೊಳ್ತಾ ಇತ್ತು. ಹೀಗಾಗಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿ ದಾಳಿ ಮಾಡಿದ್ದಾರೆ. ಅಲ್ಲಿದ್ದಂತ 6 ಜನ ಮಹಿಳೆಯರ ರಕ್ಷಣೆ ಮಾಡಿದ್ದಾರೆ. ಇನ್ನು ಮಾಲಕಿ ಆಗಿರುವಂತ ಅಂಜಲಿ ಸಂಜಯ್ ಕಾಳೆ ಆಕೆಯನ್ನ ಬಂಧಿಸಲಾಗಿದೆ. ಈ ರೀತಿಯಾಗಿ ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಬ್ಯೂಟಿ ಪಾರ್ಲರ್ ಸ್ಪಾ ಹೆಸರನ್ನ ಇಟ್ಕೊಂಡು ಒಳಗಡೆ ಈ ರೀತಿ ವೇಶ್ಯಾವಾಟಿಕೆ ಅನೈತಿಕ ಚಟುವಟಿಕೆಗಳನ್ನ ನಡೆಸ್ತಿದ್ದಾರೋ ಅಲ್ಲೆಲ್ಲ ಕಡೆ ಕೂಡ ಈಗ ಕಾಕಿ ಹದ್ದಿನ ಕಣ್ಣಿಡ್ತಾ ಇದೆ. ಸದ್ಯಕ್ಕೆ ಬೆಳಗಾವಿಯಲ್ಲೂ ಕೂಡ ಪೊಲೀಸರು ಈ ರೀತಿ ಏಕಾಏಕಿಯಾಗಿ ದಾಳಿ ನಡೆಸಿ ಅಲ್ಲಿದ್ದಂಥ 6 ಜನ ಮಹಿಳೆಯರ ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಅಂಜಲಿ ಸಂಜಯ್ ಕಾಳೆ ಈಕೆಯನ್ನ ಬಂಧಿಸಲಾಗಿದೆ. ಆಕೆ ಹೆಸರಲ್ಲೇ ನಡೀತಾ ಇದ್ದಂಥ ಬ್ಯೂಟಿ ಪಾರ್ಲರ್ ಸ್ಪಾ. ಅದು ಹೆಸರಿಗೆ ಮಾತ್ರ ಬ್ಯೂಟಿ ಪಾರ್ಲರ್ ಸ್ಪಾ. ಅಂದರೆ ಹೆಣ್ಮಕ್ಳು ಏನು ಹೋಗ್ತಾರೆ ಈ ಐಬ್ರೋ ಮಾಡಿಸೋದಕ್ಕಿರ್ಬೋದು ಅಥವಾ ಸ್ಪಾ ಮಾಡಿಸೋದಕ್ಕೆ, ಹೇರ್ ಕಟ್ಟಿಂಗ್ ಇಂಥದಕ್ಕೆಲ್ಲ ಹೋಗ್ತಾರಲ್ಲ, ಆ ಹೆಸರು ಅಷ್ಟೇ. ಬಟ್ ಒಳಗೆ ನಡೀತಾ ಇದ್ದಿದ್ದು ಮಾತ್ರ ಅನೈತಿಕ ಚಟುವಟಿಕೆಗಳು. ಈ ರೀತಿಯಾಗಿ ಹೆಣ್ಮಕ್ಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು. ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಹಿಂಸೆ ಆಗ್ತಾ ಇತ್ತು. ಹೀಗಾಗಿ ಆ 6 ಜನ ಮಹಿಳೆಯರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಉಳಿದಂತೆ ಈಗ ಅಂಜಲಿ ಸಂಜಯ್ ಕಾಳೆ ಏನಿದ್ದಾಳೆ ಆಕೆಯನ್ನ ಬಂಧಿಸಲಾಗಿದೆ. ಎಷ್ಟು ದಿನದಿಂದ ಈ ರೀತಿ ಮಾಡ್ತಾ ಇದ್ರು, ಇನ್ನು ಯಾರ್ಯಾರು ಇಲ್ಲಿ ಇದ್ರು, ಬರ್ತಾ ಇದ್ರು, ಹೋಗ್ತಾ ಇದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಈಗಾಗಲೇ ಮಂಗಳೂರು ಬೆನ್ನಲ್ಲೇ ಬೆಳಗಾವಿಯಲ್ಲೂ ಕೂಡ ಸಿಎನ್ ಠಾಣೆ ಪೊಲೀಸರು ದಾಳಿ ಮಾಡಿದ್ದು ಬ್ಯೂಟಿ ಪಾರ್ಲರ್ ಹೆಸರಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. 6 ಮಹಿಳೆಯರ ರಕ್ಷಣೆ ಆಗಿದೆ, ಓರ್ವ ಬಂಧನ ಆಗಿದೆ, ಒಬ್ಬಳನ್ನ. ಸದ್ಯಕ್ಕೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ, ಏನ್ ಮಾಹಿತಿ ಪಡ್ಕೊಂಡಿದ್ದಾರೆ ಪೊಲೀಸರು? ಮಂಗಳೂರಿನಲ್ಲಿ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಸ್ಪಾ ಮೇಲೆ ದಾಳಿ ಮಾಡಿದ ಪ್ರಕರಣ ಬೆನ್ನಲ್ಲೇ ಈಗ ಬೆಳಗಾವಿ ಪೊಲೀಸ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಅನುಗೋಳದಲ್ಲಿ ಈ ರೀತಿಯ ಬ್ಯೂಟಿ ಪಾರ್ಲರ್ ನಲ್ಲಿ ಏನು ಮಾಂಸದ ದಂಧೆ ನಡೆಸಿರ್ತಕ್ಕಂಥ ಅಂದ್ರೆ ವೇಶ್ಯಾವಾಟಿಕೆ ನಡೆಸಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಪೊಲೀಸ್ ದಾಳಿ ವೇಳೆ ಈ ಒಂದು ಪ್ರಕರಣ ಪತ್ತೆಯಾಗಿದೆ. ಜೊತೆಗೆ ಏನು ಸಿಎನ್ ಇನ್ಸ್ಪೆಕ್ಟರ್ ಅಂತ BR ಗಡ್ಡೇಕರ್ ನೇತೃತ್ವದ ತಂಡ ಈ ಒಂದು ದಾಳಿ ನಡೆಸಿರ್ತಕ್ಕಂಥದ್ದು. ಈ ದಾಳಿ ವೇಳೆಯಲ್ಲಿ ಒಂದು 6 ಜನ ಏನು ಮಹಿಳೆಯರಿದ್ದಾರೆ ಅವರನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದು ಸ್ಪಾ ನಡೆಸಿದಂತ ಏನು ಮಾಲೀಕ ಏನಿದ್ದಾರೆ ಅಂಜಲಿ ಏನಂತವ್ರು ಅವರನ್ನು ಕೂಡ ಈಗ ಪೊಲೀಸ್ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬೆಳಗಾವಿಲಿ ಕೂಡ ಈ ರೀತಿ ಅವ್ಯಾತವಾಗಿ ಸ್ಪಾದಲ್ಲಿ ಈ ರೀತಿ ವೇಶ್ಯಾವಾಟಿಕೆ ದಂಧೆಗಳು ನಡೀತಿದಾವೆ ಅನ್ನೋ ದೂರುಗಳು ಕೇಳಿ ಬಂದಿದ್ದು. ಜೊತೆಗೆ ಏನು ಮಂಗಳೂರು ಘಟನೆ ಬೆಳಕಿಗೆ ಬಂದ ಬಳಿಕ ಬೆಳಗಾವಿ ಪೊಲೀಸ್ ಅಲರ್ಟ್ ಆಗಿ ಈ ಒಂದು ಕ್ರಮವನ್ನು ಜರುಗಿಸಿರ್ತಕ್ಕಂಥದ್ದು. ನಿಖಿ, ಶ್ರೀಧರ್, ಈಗ ಈ ರೀತಿ ಎಷ್ಟು ದಿನಗಳಿಂದ ಮಾಡ್ತಾ ಇದ್ರು ಇವರು? ಇಲ್ಲ ಅಷ್ಟೇ ಮಾಡ್ತಾ ಇದ್ರೆ ಅಥವಾ ಬೇರೆ ಬೇರೆ ಕಡೆನೂ ಈ ರೀತಿಯ ಪಾರ್ಲರ್ ಇದಾವ ಅಂತ? ಅಂದ್ರೆ ಹೆಸರಿಗೆ ಮಸಾಜ್ ಮಾಡುವಂತ ಪಾರ್ಲರು ಅಥವಾ ಸ್ಪಾ ಪಾರ್ಲರು, ಬಟ್ ಒಳಗಡೆ ನಡೀತಾ ಇದ್ದಿದ್ದೇ ಬೇರೆ. ಇನ್ನೂ ಯಾರಾದ್ರೂ ಬಂದು ಹೋಗ್ತಾ ಇದ್ರಾ? ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನ್ ಹೇಳ್ತಾರೆ? ಅಕ್ಕಪಕ್ಕದವ್ರಿಗೆ ಗೊತ್ತಿತ್ತಾ ಇದ್ರ ಬಗ್ಗೆ? ನೀತಿ, ಈ ಬಗ್ಗೆ ದೂರುಗಳು ಬಂದಿರತಕ್ಕಂತ ಹಿನ್ನೆಲೆಯಲ್ಲೇ ಒಂದು ಪೊಲೀಸರು ಈ ಒಂದು ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಈ ಸ್ಪಾ ಕಳೆದ 2-3 ವರ್ಷಗಳಿಂದ ಈ ಸ್ಪಾ ಇಲ್ಲಿ ನಡೀತಾ ಇತ್ತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಈ ರೀತಿ ಬೆಳಗಾವಿಯಲ್ಲಿ ಯಾವೆಲ್ಲ ಸ್ಪಾಗಳಲ್ಲಿ ಈ ರೀತಿಯ ವೇಶ್ಯಾವಾಟಿಕೆ ದಂಧೆ ನಡೆಸಲಾಗ್ತಾ ಇದೆ. ಜೊತೆಗೆ ಈ ರೀತಿಯ ಏನು ಸ್ಪಾ ಮತ್ತು ಬ್ಯೂಟಿ ಪಾರ್ಲರ್ ಹೆಸರಿನಲ್ಲಿ ಅಕ್ರಮ ಚಟುವಟಿಕೆ ನಡೆಸಿರ್ತಕ್ಕಂಥವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇತ್ತು. ಮಂಗಳೂರು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಪೊಲೀಸರು ಅಲರ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಸ್ಪಾ ವಿರುದ್ಧ ದಾಳಿ ನಡೆಸಿ ಈಗಷ್ಟೇ ಆ ಒಂದು ಮಾಲೀಕನ್ನು ಕೂಡ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಪೊಲೀಸರು ಈಗ ವಿಚಾರಣೆ ಬಳಿಕ ಇನ್ನಷ್ಟು ಮಾಹಿತಿಗಳು ಬೆಳಕಿಗೆ ಬರಬೇಕಿದೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.
ಇಂತಹ ಪಾರ್ಲರ್ಗಳು ಅನೇಕ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ನಡೀತಾ ಇರುತ್ತೆ. ಬಟ್ ಅಕ್ಕಪಕ್ಕದವರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಯಾರ್ಯಾರ ಮನೆ ಹೆಣ್ಮಕ್ಳನ್ನು ಕರ್ಕೊಂಡು ಬಂದು ಈ ರೀತಿಯಾಗಿ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರೆ, ವೇಶ್ಯಾವಾಟಿಕೆ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಆ ಹೆಣ್ಮಕ್ಳ ಜೀವನಾನು ಹಾಳಾಗುತ್ತೆ, ಜೊತೆಗೆ ಒಂದು ಒಳ್ಳೆ ಕೆಲಸನೂ ಸಿಗಲ್ಲ. ಮತ್ತೊಂದು ಕಡೆ ಬೇರೆ ಕಡೆ ಹೋಗ್ತೀವಿ ಅಂದರೆ ಅಲ್ಲಿ ಕೆಲಸ ಕೂಡ ಕೊಡೋದಿಲ್ಲ. ಹಾಗಾಗಿ ಇಂತಹ ದಂಧೆಗಳನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೋ ಅನೈತಿಕವಾಗಿ ಕೆಲವೊಂದಷ್ಟು ಸ್ಪಾ ಇರ್ಬೋದು, ಪಾರ್ಲರ್ ಇರ್ಬೋದು, ಮಸಾಜ್ ಪಾರ್ಲರ್ ಇರ್ಬೋದು, ಇಂತಹ ಜಾಗಗಳಲ್ಲಿ ಈ ರೀತಿಯಾಗಿ ದಂಧೆಗಳು ನಡೀತಾ ಇರುತ್ತೆ. ಹೀಗಾಗಿನೇ ಈಗ ಮಂಗಳೂರು, ಬೆಳಗಾವಿ ಸೇರಿದಂತೆ ಎರಡೂ ಕಡೆ ಕೂಡ ಪೊಲೀಸರು ದಾಳಿ ಮಾಡಿ ಬಂಧಿಸಿದ್ದಾರೆ. ಕೆಲವ್ರನ್ನ, ಇನ್ನು ಕೆಲವ್ರನ್ನ ರಕ್ಷಣೆ ಮಾಡಿದ್ದಾರೆ.